ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆಫೀಸ್ ಹೋಗ್ತಾ ಇದ್ದೆ ಇವತ್ತು. ಚಿಟ್ಟಿ ಅವರಪ್ಪ ರಜೆ ಹಾಕಿದ್ದಾರೆ. ಬಟ್ ಏನಂದರೆ ಚಿಟ್ಟಿ ಹುಷಾರಿಲ್ಲ, ಮೊನ್ನೆಯಿಂದ ಹುಷಾರಿಲ್ಲ. ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ದು ಹುಷಾರಾಗಿದ್ಲು, ಮತ್ತು ಬೆಳಗ್ಗೆಯಿಂದ ಫುಲ್ ಹುಷಾರಿಲ್ಲ. ಟೆಸ್ಟ್ ಬೇರೆ ನಡೀತಾ ಇದೆ ಅವಳಿಗೆ, ಬಟ್ ಹೋಗೋಕ್ಕಾಗಿಲ್ಲ. ಅವಳು ರಜೆ ಹಾಕಿದ್ದಾಳೆ ಇವತ್ತು. ಫುಲ್ಲು ಜ್ವರ ಜಾಸ್ತಿ ಆಗಿಬಿಟ್ಟಿತ್ತು. ಬೆಳಗ್ಗೆನೇ ಎದ್ಲು 7:30ಗೆ, ಮತ್ತು 8 o'clock 8:30 ಮಲ್ಕೊಂಡು 10 ಗಂಟೆಗೆ ಎದ್ದಿದ್ದಾಳೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಹಾಸ್ಪಿಟಲ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಚಿಟ್ಟಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವಳನ್ನ ಮತ್ತು ಚಿಟ್ಟಿ ಅವರಪ್ಪ ಇಬ್ಬರೇ ಇರ್ತಾರೆ. ನಾನು ಆಫೀಸ್ ಹೋಗಿ ಬರ್ತೀನಿ ಇವತ್ತು. ಹೋಗ್ಲಾ ಬೇಡವಾ ಅಂತ ಯೋಚನೆ ಆಗ್ತಾಯಿದೆ, ಬಟ್ ಹೋಗಲೇಬೇಕು. ಬಿಕಾಸ್ ಚಿಟ್ಟಿ ಅವರಪ್ಪ ರಜೆ ಹಾಕಿದ್ದಾರೆ. ಇನ್ನೊಂದಿನ ರಜೆ ಹಾಕು ಅಂತಂದರೆ ರಜೆ ಹಾಕಲ್ಲ ಅವರು. ಸೊ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಆಫೀಸ್ ಹೋಗ್ಬೇಕು. ನಾನು ಟೈಮ್ ಹೋಗ್ಬಿಟ್ಟಿದೆ, ಆಲ್ರೆಡಿ 10:30 ಆಗಿದೆ. ಇನ್ನು ಇಲ್ಲಿ ಮನೇಲೇ ಇದ್ದೀನಿ. ಬನ್ನಿ ನೋಡೋಣ ಏನಾಯ್ತು ಪಾಪಗೆ. ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಅಂತೂ ಇತ್ತು, ರಜೆ ಹಾಕ್ಬಿಟ್ಟಲ್ಲ ಒಂದಿನ. ಬಾ ಸ್ಕೂಲ್ಗೆ ಹೋಗಿ ಬಾ ಇವಾಗ. ಮತ್ತೆ ಯಾರು ಜ್ವರ ಬರ್ಸ್ಕೊಂಡ್ರಿ ನೀವು? ಹಾಂ ಪಾಪ, ಸುಮ್ಮನೆ ಜ್ವರ ಬಂತು ನಿಮಗೆ. ನೀನೇ ತಾನೇ ಬೇಕು ಅಂತ ಹಾಕೊಂಡಿದ್ದು. ಅಲ್ಲಿ ನೋಡು, ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಹೆಂಗೆ ಓಡ್ತಾಳೆ ಪಾಪು. ಹುಷಾರಿಲ್ಲ ನಿನಗೆ? ಡಾಕ್ಟ್ರು ಬಂದಿಲ್ವಂತ ಪಾಪ, ಡಾಕ್ಟ್ರು ಬಂದಿಲ್ವಂತ. ಸೂಜಿ ಕೊಡ್ತಾರೆ ಇವಾಗ ನಿನಗೆ. ಜ್ವರ ಬಂದೈತಲ್ಲ, ಇಂಜೆಕ್ಷನ್ ಕೊಡ್ಬಾರ್ದಾ? ಆಲ್ರೆಡಿ 10:30 10:40 ಆಗಕ್ಕಂತು. 10 to 6 ಅಂತ ಬರ್ದವ್ರೆ, ಇನ್ನೂ ಬಂದಿಲ್ಲ. ಚಪ್ಪಲಿನ ಒಳಗಡೆ ಹಾಕೊಂಬರ್ತಾರ ಪಪ್ಪು? ಹಾಂ, ಒಳಗಡೆ ಹಾಕೊಂಬರ್ತಾರ ಚಪ್ಪಲ್ನ. ಅಲ್ಲಿ ಹಾಸ್ಪಿಟಲ್ಗೆ ಒಂದು 2-3 ಕಡೆ ಹೋದ್ವಿ, ಬಟ್ ಅಲ್ಲಿ ಡಾಕ್ಟರ್ಸಿಂದ ಬಂದಿರಲಿಲ್ಲ. ಬೇಡ ಅಂತ ಮೂಡ್ಲುಪಾಳ್ಯ ಹೋದ್ವಿ, ಅಲ್ಲೂ ಡಾಕ್ಟರ್ ಬಂದಿರಲಿಲ್ಲ. ಮತ್ತು ಡೈರೆಕ್ಟ್ ವಿಜಯನಗರ್ಗೆ ಹೋಗ್ಬಿಟ್ವಿ. ವಿಜಯನಗರಲ್ಲಿ ಅಲ್ಲಿ ಇತ್ತು, ಓಪನ್ ಇತ್ತು, ಬಟ್ ಅಲ್ಲಿ ಇನ್ನೂ 8 ಜನ ಇದ್ದಾರೆ ಅಂತ. ತುಂಬ ಜನ ರಶ್ ಇತ್ತು, 8 ಜನ ಇದ್ದಾರೆ ಅಂದರು. ಸೊ ಆಲ್ರೆಡಿ 11 o'clock ಆಗಿಬಿಟ್ಟಿತ್ತು. ನನಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ್ನೇ ತೋರಿಸು ಅಂತ ಹೇಳ್ಬಿಟ್ಟು ನಾನು ಆಫೀಸಿಗೆ ಬಂದೆ. ಎಲ್ಲಾಗಿದೆ, ಇವಾಗ ಬಂದಿದ್ದೀವಿ. ಸೊ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ. ಫೋನ್ ರಿಸೀವ್ ಮಾಡ್ತಲ್ಲ, ಮೇ ಬಿ ಹೋಗ್ತಾ ಇರಬೇಕು. ಸೊ ಬೇಗ ಕೆಲಸ ಮುಗಿಸಿ ಹೋಗಬೇಕು. ನೆನೆಸ್ಕೊತಾ ಇರ್ತಾಳೆ ಚಿಟ್ಟಿ ನನ್ನ, ಯಾವಾಗ ಬರ್ತಾಳೆ ಅಂತ. ಬಟ್ ಚೆನ್ನಾಗಿದ್ದಿದ್ರೆ ಅವ್ರ ಅಪ್ಪನ ಜೊತೆ ಆಟಾಡ್ಕೊಂಡು ಇರ್ತಾಯಿದ್ಲು. ಬಟ್ ಇವಾಗ ಹುಷಾರಿಲ್ವಲ್ಲ, ನೆನೆಸ್ಕೊತಾಳೆ ನನ್ನ. ನಿದ್ದೆ ಬರ್ತಾಯಿದೆ ಅಂತ ಬೇರೆ ಹೇಳ್ತಾಯಿದ್ಲು. ಅದೇನಕ್ಕೆ ಸಡನ್ಲಿ ಜ್ವರ ಬಂತು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಮೇ ಬಿ ಅಲ್ಲಿ ಸ್ಕೂಲಲ್ಲಿ ಅದು ಬಂದಿರಬೇಕು, ಅದರಿಂದ ಬಂದಿದೆ ಅನಿಸುತ್ತೆ. ಸೊ ನಾಳೆ ಅಷ್ಟರಲ್ಲಿ ಹುಷಾರಾದರೆ ಸಾಕು. ಅವ್ರ ಟೀಚರ್ಸ್ಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಬರಲ್ಲ ಇವತ್ತು ಅಂತ ಹೇಳಿ. ಟೆಸ್ಟು ಪರವಾಗಿಲ್ಲ, ನಾಳೆ ನಾಡಿದ್ದು ಕೊಡ್ತೀವಿ, ಆರಾಮಾಗಿ ಇದು ಮಾಡಿ ಅಂತ ಹೇಳಿದ್ದಾರೆ. ಸೊ ಫೋನ್ ಮಾಡಿ ಕೇಳಬೇಕು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮಾಡಿದೆ, ಫೋನು ರಿಸೀವ್ ಮಾಡ್ತಾಯಿಲ್ಲ. ಇನ್ನೊಂದು ಸಲ ಮಾಡಬೇಕು. ಕರೆಕ್ಟ್ ಟೈಮಿಗೆ ಬಂದ್ಬಿಡುತ್ತೆ. 4:24 ಕಾಫಿ. ಇಲ್ಲಿ ನೋಡಿ, 4:24 ಟೈಮು. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇರೋದು 424. ಹೇಗೆ ಕನೆಕ್ಟ್ ಆಯಿತು ನೋಡಿ. ಚಿಟ್ಟಿಗೆ ಫೋನ್ ಮಾಡಿದೆ, ಡಾಕ್ಟರು ಇಡ್ಲಿ ಏನಾದರೂ ಲಿಕ್ವಿಡ್ ಟೈಪ್ ಕೊಡಿ ಅಂತ ಹೇಳಿದಾರಂತೆ. ಅದಕ್ಕೆ ಇಡ್ಲಿ ತಿಂತಿದ್ದಾರೆ ನನ್ನ ಹಸ್ಬೆಂಡು. ಮಲಗಿಸಂತ ಹೇಳಿದ್ದೀನಿ. 5:30 6ಗೆ ಹೋಗ್ಬರ್ಬೇಕು ಬೇಗ. ಇವಾಗ ಮನೆಗೆ ಬಂದೆ, 6:30ಗೆ ಬಂದೆ ನಾನು. ಇವಾಗ 6:45 ಆಗಿದೆ. ಬಟ್ ಚಿಟ್ಟಿ ಮಲಗಿದ್ಲಂತೆ, ಇವಾಗ ಎದ್ದಿದ್ದಾಳೆ. ಬಟ್ ಜ್ವರ ಕಮ್ಮಿನೇ ಆಗಿಲ್ಲ, ಇನ್ನೂ ಹಂಗೆ ಇದೆ. ಆ್ಯಕ್ಚುಲಿ ಬೆಳಗ್ಗೆಗಿಂತ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಒಂದು ಸಲ ಸಿರಪ್ ಹಾಕೈತೆ. ಸೊ ಫುಲ್ಲು ಮೈ ಬಿಸಿ ಇತ್ತಂದರೆ, ಇವಾಗ ಎದ್ದಿದ್ದಾಳಲ್ಲ ಅದಕ್ಕೋಸ್ಕರ ಬಿಸಿ ಇದೆ ಏನೋ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ನೋಡೋಣ, ಅದಕ್ಕೆ ಬಿಸಿ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಆಚೆ ಕೆಳಗಡೆ ಓಡಾಡಿಸು ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಅಲ್ಲಿ ಕೆಳಗಡೆ ಇದ್ದಾರೆ. ನಾನು ಗಾಡಿ ಕೀನ ಗಾಡಿಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಓಕೆ ಸಾಕಾಯ್ತಿಲ್ಲ. ಸೊ ಏನು ಮಾಡ್ತಾರೆ ನೋಡೋಣ ಬನ್ನಿ. ಜ್ವರ ಬಂದರೆ ಮಕ್ಕಳನ್ನ ಅದು ಏನು ಸ್ಕೂಲಿಗೆ ಕಳಿಸ್ತಾರೋ ಗೊತ್ತಿಲ್ಲ. ಹಿಂಗೆ ಇನ್ಫೆಕ್ಷನ್ ಒಬ್ಬರಿಂದ ಒಬ್ರಿಗೆ ಆಗುತ್ತೆ. ಯಾರೂ ರಜಾ ಹಾಕಿಲ್ಲ ರೀಸೆಂಟ್ಲಿ. ಜ್ವರ ಬಂದಿದ್ರೆ ರಜಾ ಹಾಕ್ತಾಯಿದ್ರು. ಯಾರೂ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರಲ್ಲ, ಮಾಡಿಲ್ಲ. ಬಟ್ ಅದು ಹೆಂಗೆ ಬಂತು ಜ್ವರ ಅನ್ನೋದೇ ಗೊತ್ತಿಲ್ಲ. ನೋಡೋಕ್ಕಾಗ್ತಾಯಿಲ್ಲ. ಚಿಟ್ಟಿನ ಫುಲ್ಲು ಕಣ್ಣು ರೆಡ್ ಆಗಿಬಿಟ್ಟಿದೆ.
ಇಲ್ಲಿ ಇಲ್ವೇ ಇಲ್ಲ ಇಲ್ಲಿ ಎಲ್ಲೋದ್ರಪ್ಪ ಇವರು ಗಾಡಿಲೇ ಕರ್ಕೊಂಡು ಹೋಗಿದ್ದೀನಿ ಗಾಡೀಲಿ ಹೋಗ್ಬೇಡ ಅಂತ ಇಲ್ಲ ಎಲ್ಲಾಯ್ತು ಕೀ ಗಾಡೀಲೇ ನೋಡಿ ಗಾಡೀಲಿ ಕರ್ಕೊಂಡು ಹೋಗ್ಬೇಡಿ ಇಲ್ಲೇ ಕೆಳಗಡೆ ಆಟಾಡ್ಸು ಅಂತ ಹೇಳಿದ್ದೀನಿ ಕರ್ಕೊಂಡು ಹೋಗಿದ್ದಾನೆ ಕೆಳಗಡೆ ಇಷ್ಟೇ ಎಷ್ಟು ಹೇಳಿದ್ರು ಕೇಳಲ್ಲ ಅಪ್ಪ ಮಗಳಿಬ್ರು ನನ್ನ ಮಾತನ್ನ ಗಾಡಿ ಕೀನೇ ಕಾಣಿಸ್ತಾ ಇಲ್ಲ ಕೆಳಗೆ ಆಟಾಡ್ಸು ಅಂತ ಹೇಳಿದ್ದೀನಿ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದಾನೆ ಆಟಾಡ್ತಾಯಿಲ್ವಂತೆ ಸುಮ್ಮನೆ ಕೂತಿದ್ದಾಳಂತೆ ದೇವ್ರೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಚಿಟ್ಟಿ ನೆನ್ನೆ ಬೆಳಗ್ಗೆ ಮಧ್ಯಾಹ್ನ ನೈಟನ್ನು ಸಿರಪ್ ಹಾಕಿದ್ದೀನಿ ಬಟ್ ಕಮ್ಮಿನೇ ಆಗಿಲ್ಲ ಜ್ವರ ಲೈಟಾಗಿ ಕಮ್ಮಿ ಆಗಿದೆ ಬಟ್ ಸುಸ್ತು ಮಲ್ಕೊತಾನೆ ಇದ್ದಾಳೆ ಬೆಳಿಗ್ಗೆ ಎದ್ಲು ಮತ್ತೆ ಮಲ್ಕೊಂಡ್ಳು 9 ಗಂಟೆಗೆ ಎದ್ಲು ಓಕೆ ಜ್ವರ ಬಿಟ್ಟಿತ್ತು ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಎದ್ದೇಳು ಅಂತಂದರೆ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾಳೆ ಮಲ್ಕೊಂಡ್ಬಿಟ್ಲು ಮತ್ತೆ ಹೀಗೆಲ್ಲ ಮಲ್ಗೋದೇ ಇಲ್ಲ ಅವಳು 7-7:30 ಎದ್ಬಿಟ್ರೆ ಇನ್ನು ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಊಟ ಮಾಡೋಣ ಮಲ್ಗೋದೆ ಅವಳು ಬಟ್ ಮಲ್ಕೊಂಡಿದ್ದಾಳೆ ಇನ್ನೂ ಬಟ್ ಜ್ವರ ಕಮ್ಮಿ ಆಗುತ್ತೆ ಅಂತ ಮಲ್ಗೋಗ್ಬಿಟ್ಟಿದ್ದೀನಿ ಇವಾಗ ತಿಂಡಿ ತಿನ್ನಿಸ್ಬೇಕು ಟೈಮ್ ಬಂದು 10 ಟೈಮ್ ಆಗಿದೆ ಇನ್ನೂ ಮಲಗಿದ್ದಾಳೆ ಇಷ್ಟೊತ್ತು ಯಾವತ್ತೂ ಮಲಗಿಲ್ಲ ಚಿಟ್ಟಿ ನೆನ್ನೆ ಅವ್ನಿಗೆ ಇಷ್ಟೊತ್ತಿಗೆ ಎದ್ದು ತಿಂಡಿ ತಿಂದಿದ್ದು ತಿಂಡಿ ಅಪ್ಪ ಇವಾಗ ಯಾರು ನಾನು ಎದ್ದಿದ್ದೆ 9 ಗಂಟೆ ನೈಟ್ ಫುಲ್ಲು ಮಲಗೇ ಇಲ್ಲ ನಾನು ಬಿಕಾಸ್ ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೆ ಬೆನ್ನಿಗೆ ಕಾಲಿಗೆಲ್ಲ ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೆ ಎಚ್ಚರ ಆಗ್ತಾನೆ ಇತ್ತು ಅದಕ್ಕೆ ಎಚ್ಚರನಾಗಿಲ್ಲ 9 ಗಂಟೆಗೆ ಎದ್ದಿದ್ದೀನಿ ಇವಾಗ ತಿಂಡಿ ಯಾರು ಮಾಡೋರು ಇವಾಗ ಅಂತ ಹೇಳ್ಬಿಟ್ಟು ಝೊಮ್ಯಾಟೊಯಿಂದ ಆರ್ಡರ್ ಮಾಡಿದ್ದೀನಿ ಇಡ್ಲಿ ಮತ್ತು ಒಂದು ಪಲಾವ್ ನನಗೆ ಇಡ್ಲಿ ಚಿಟ್ಟಿಗೆ ಅಂತ ಮಾಡಿದ್ದೀನಿ ಬಿಸಿ ಆರೋಗ್ಯತೆ ಇವಾಗ ಎಪ್ಪಿಸ್ಬೇಕು ಏನು ಮಾಡ್ತೀನಿ ಕಾಫಿ ಇಟ್ಟಿದ್ದೀನಿ ಕಾಫಿ ಕುಡಿಲಿಲ್ಲ ಅಂದ್ರೆ ನನಗೆ ಆಗೋದೇ ಇಲ್ಲ ನಾನಂತೂ 3-4 ದಿನದಿಂದ ಬಟ್ಟೆ ವಾಶ್ ಹಾಕಬೇಕು ಅಂತ ಹಾಕೇ ಇಲ್ಲ ಇವತ್ತು ಹಾಕಿದ್ದೀನಿ ನಮ್ಮ ಮೇಡಮ್ ಅವ್ರು ಹಾಕಿದ್ದಾರೆ ಪಪ್ಪು ಎದೆಲ್ಲ ತಿಂಡಿ ತಿಂದನ ಇಡ್ಲಿ ಮಾಡಿದ್ದೀನಿ ನಾನು ಮಾಡಿಲ್ಲ ಹೋಟ್ಲಿಂದ ತರಿಸಿದ್ದೀನಿ ಬಾ ನೋಡೋಕ್ಕಾಗ್ತಲ್ಲ ಚಿಟ್ಟಿನ ಫುಲ್ ಕ್ರೈಂಗ್ ಅಳ್ತಾಳೆ ಅನ್ನೋದಕ್ಕಿಂತ ಸಂಕಟ ಪಡ್ತಾ ಇದ್ದಾಳೆ ಅದೇನು ಜ್ವರ ಬಂತು ಒಂದು ಗೊತ್ತಾಗ್ತಿಲ್ಲ ಅದು ಟೆಸ್ಟ್ ಇದ್ದಾಗಲೇ ಬಂದೈತೆ ನೆನ್ನೆನೂ ಟೆಸ್ಟಿಂಗ್ ಮಿಸ್ ಇವತ್ತು ಟೆಸ್ಟಿಂಗ್ ಮಿಸ್ಸು ಅದು ಯಾವತ್ತು ಟೆಸ್ಟ್ ಬರೀತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ಇವತ್ತು ರೈಮ್ಸ್ ಇತ್ತು ನಾಳೆ ಮುಗಿಯುತ್ತೆ ಫ್ರೈಡೇ ಡ್ರಾಯಿಂಗ್ ನಾಳೆ ಇತ್ತು ಸ್ಯಾಟರ್ಡೇ ಏನು ಎಕ್ಸಾಮ್ಸು ಅಂದರೆ ಟೆಸ್ಟು ರೀಡಿಂಗ್ಸ್ ಏನೂ ಇರಲ್ಲ ಅವತ್ತು ಫುಲ್ ಆಟಾಡ್ಸೋದು ಆ್ಯಕ್ಟಿವಿಟೀಸ್ ಅಂತ ಸ್ಯಾಟರ್ಡೇ ಫುಲ್ಲು ಅವತ್ತು ಬ್ಯಾಗ್ ಇಲ್ಲ ಬರೀ ಲಂಚ್ ಬ್ಯಾಗ್ ಮಾತ್ರ ನಾಳೆ ಹೋಗ್ತಾಳು ಇಲ್ಲ ಸ್ಯಾಟರ್ಡೇ ಹೋಗ್ತಾಳು ಗೊತ್ತಿಲ್ಲ ಎದ್ದೇಳ್ರಿ ರೀ ಟೈಮ್ ಆಯ್ತು 10 ಗಂಟೆ ಕಣ್ರಿ ತಿಂಡಿ ತಿನ್ನಲ್ಲ ನೀವು ಇಡ್ಲಿ ಆರ್ಡರ್ ಮಾಡಿದ್ದೀನಿ ಹೋಟೆಲಿಂದ ನೋಡಿ ಹೆಂಗಾಗಿದೆಯಾ ನೋಡು ಯಾರಿದು ಚಿನ್ನ ಪಾಪ ನಂದು ಬಂಗಾರ ಇದು ನಂದು ಬಂಗಾರ ಇದು ಅಪ್ಪ ನಕ್ಬಿಡ್ತು ಕಣಪ್ಪ ನನ್ನ ಮಗ ಬಾ ತಿಂಡಿ ತಿನ್ನಮ್ಮ ಆಮೇಲೆ ಹೊಟ್ಟೆ ನೋವು ಅನ್ಬೇಡ ಏಳುವರೆಗೆ ಎದ್ದು ಬಿಟ್ರೆ ಇನ್ನು ಮಲಗ್ಸಕ್ಕೆ ಆಗ್ತಿರ್ಲಿಲ್ಲ ಅವ್ರನ್ನ ಸಾಹಸ ಪಡ್ಬೇಕಿತ್ತು ನೋಡಿ ಹೆಂಗ್ ಮಲಗಿದಾಳೆ ಇವತ್ತು ಅಂತ ರಾತ್ರಿ ಎಲ್ಲ ತಟ್ಟಿ ಮಲಗಿಸಿ ತಣ್ಣೀರು ಬಟ್ಟೆ ಹಾಕಿ ನಿದ್ದೆ ಮಾಡಿಲ್ಲ ನಾನು ತಿಂದು ಸಿರಪ್ ಕುಡೀರಿ ನಡೀರಿ ಜ್ವರ ಹೋಗ್ಬಿಡ್ಲಿ ಇವತ್ತು ಅಕ್ಷಿ ನೋಡಿ ಸ್ಕೂಲ್ ಹೋಗಲ್ಲ ಅಂತ ಹಠ ಮಾಡಿದ್ರು ಈಗ ತಿಳ್ಕೊಂಡವಳೆ ಅಂತ ಹಂಗೆ ಹುಷಾರಾದ್ರೆ ಇವಾಗ
ನಿನ್ನೆ ಅಪ್ಪ ಮಗಳಿಬ್ರು ಕಡ್ಲೆಕಾಯಿ ತಂದಿರ, ಎಲ್ಲಿಂದ ತಂದ್ರಿ ಇದನ್ನ? ಅಲ್ಲಿಂದ ಆಚೆಯಿಂದ ಪಕ್ಕದಲ್ಲಿತ್ತು. ಹೌದಾ? ತಗೊಂಡ್ವಿ. ತಂದಿದ್ರು ನಿನ್ನೆ, ಇವತ್ತು ಬೇಯಿಸಿದೀನಿ. ಹೇಳಿ, ನಂಗೆ ತಿನ್ಬೇಕಿದ್ದು. ಮಣ್ಣು ತಿನ್ಸ್ಬೇಕಾ? ಬಂಗಾರ ನೀನು. ಸದ್ಯ ಹುಷಾರಾದ್ಲು, ನನ್ಗೆ ಭಯ ಆಗೋಗ್ಬಿಟ್ಟಿತ್ತು. ಓ ಬೇಡ ಬಿಡು ಬೇಡ ಬಿಡು, ಕೆಳಗಡೆ ಬಿದ್ದಿದ್ದೆಲ್ಲ ಎತ್ಕೊಂಬಾರ್ದು. ಚೆನ್ನಾಗಿದೆ. ಸೂಪರ್. ನಾಳೆ ಸ್ಕೂಲ್ ಹೋಗ್ತೀರಾ? ಹ್ಞೂ ಅನ್ಬೇಕು, ಹಂಗೆ ಅನ್ಬಾರ್ದು. ಹೋಗ್ತೀನಿ ಅನ್ಬೇಕು. ಹೋಗ್ತೀರ ತಾನೆ? ಅಲ್ಲೆಲ್ಲ ಆಟಾಡ್ಸಿದ್ದಾರೆ, ವಿಡಿಯೋ ಕಳಿಸಿದ್ದಾರೆ ಮ್ಯಾಮು, ಗೊತ್ತಾ? ನಿನ್ ಕೈ ಕೇಳಿಸ್ತಾ ಐತೆ. ಆ್ಯಕ್ಚುಲಿ ಸ್ಕೂಲಲ್ಲಿ ಓರಲ್ ನಡೆಯುತ್ತಲ್ಲ, ಅದನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಫಸ್ಟ್ ಡೇ ಸೆಕೆಂಡ್ ಡೇ ಇವಳು ಇದ್ಲು ವಿಡಿಯೋದಲ್ಲಿ. ಫಸ್ಟ್ 2 days ಇದ್ಲು. ಇನ್ನು ನೆನ್ನೆ ಮತ್ತು ಇವತ್ತಿನ ವೀಡಿಯೋಸಲ್ಲಿ ಇಲ್ಲ. ನಾಳೆ ಕಳಿಸ್ಬೇಕು. ಇವತ್ತು ನೆನ್ನೆದು ಮತ್ತು ಇವತ್ತಿಂದು ನಾಳೆನೇ ಬರ್ಸಿ ಮೇಡಮ್ ಅಂತ ಹೇಳ್ಬೇಕು ಅವರಿಗೆ. ಬಸ್ಸಿ ಮೇ